ಆ ಎಸ್ತ್ರೆ ಆ ಕಾಯಿ ಎಲ್ಲ ಕಿತ್ಕೊಂಡು ಬಂಚೇನಿರುತ್ತೆ ಅದೇ ಬೇರೆ ಆಗುತ್ತೆ, ಕಾಯೇ ಬೇರೆ ಆಗುತ್ತೆ. ಇದು ನಾನು ಸುಮಾರು 30 ವರ್ಷದಿಂದ ಮಾಡಿರ್ತಕ್ಕಂಥ ಇದು ನಂದು ನೋಡಿ ಕಾಪಿ ಹೊಡೆದ್ರು. ಇದನ್ನೆಲ್ಲ ಇರುತ್ತೆ, ತೆಂಗಿನ ಮಟ್ಟೆ ಇರ್ಬೋದು, ಗರಿ ಇರ್ಬೋದು, ಕುರಂಬಾಳೆ ಇರ್ಬೋದು, ಎಡೆಮಟ್ಟೆ ಇರ್ಬೋದು, ಇದನ್ನು ಪುಡಿ ಮಾಡಿ ಹಾಕುತ್ತೆ. ಹೊಗೆ ಇರಲ್ಲ, ಒಂದು ಎಫಿಷಿಯನ್ಸಿ ಜಾಸ್ತಿ, 2 ಸೌದೆ ಕಮ್ಮಿ, 3 ರೈತರಿಗೆ ಭಾಳ ಉಪಯೋಗ ಆಗುತ್ತೆ. ಇದು 30 ವರ್ಷದಿಂದ ಈ ಗೊನೆಯಿಂದ, ಅಡಿಕೆ ಗೊನೆಯಿಂದ ಕಾಯನ್ನು ಸಪ್ರೇಟ್ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಒಂದು ಕಾಯಿ ತುರಿಯೋದ ನಾವು ಮಾಡ್ಕೊಂಡಿದ್ವಿ. ಹಿಂಗೆ ತಗಲಾಕೊಂಡು ಎತ್ಕೊಂಡು ನಮಗೆ ಯಾವ ಸ್ಪಾಟಿಗೆ ಹೋಗ್ಬೇಕೋ ಹೋಗೋದು, ಅದನ್ನೇನು ಒತ್ಕೊಂಡು ಹೋಗಂಗಿಲ್ಲ. ಇದ್ರದ್ದೆಲ್ಲ 1,000 ರೂಪಾಯಿ, 1,500 ರೂಪಾಯಿ ಹಳೆ ಕಬ್ಬಣ ಹಾಕಿದ್ವಿ, ಹಳೆ ತಗಡ ಹಾಕಿದ್ವಿ, ಮಾಡಿದ್ವಿ. ನಾನು ಚಂದ್ರಶೇಖರ್ ಅಂತ, ಇದನಕಟ್ಟೆ ಗ್ರಾಮ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಇವರು ನಮ್ಮ ಶ್ರೀಮತಿ BL ಪಂಕಜ ಅಂತ. ಇದು ನಮ್ಮದು ಒಂದು ಸೋನಾಲಿಕಾ ಟ್ಯಾಕ್ಟ್ರ್ ಇದೆ, 30 HP. ಅದರದ್ದು ಒಂದು ಇದು ರೋಟವೇಟ್ರ್. ಇದು ಅಡಿಕೆ ಕಾಯಿನ ಬಿಡಿಸೋದಕ್ಕೆ ಭಾಳ ಶ್ರಮದ ಕೆಲಸ ಅದು. ನಾನು ಒಂದು ಹಿಂದೆ ಮೆಷಿನ್ ಮಾಡಿದ್ದೆ, ಅದರಲ್ಲಿ ಒಂದೊಂದೇ ಗೊನೆ ಹಿಡಿದು ಕಾಯಿನ ಬಿಡಿಸ್ಬೇಕಾಗಿತ್ತು. ಇದು ಇದನ್ನು RPM ಜಾಸ್ತಿ ಕೊಟ್ಕೋಬೇಕು, ಐಡ್ಲಿಂಗ್ನ ನಿಲ್ಲಿಸ್ಕೋಬೇಕು. ಎಸ್ಬಿಟ್ರೆ ಆಯ್ತು ಹಿಂದಕ್ಕೆ. ಅದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು, ಮುಂದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಆ ಎಸ್ತ್ರೆ ಆ ಕಾಯಿ ಎಲ್ಲ ಕಿತ್ಕೊಂಡು ಆ ಬಂಚೇನಿರುತ್ತೆ ಅದೇ ಬೇರೆ ಆಗುತ್ತೆ, ಕಾಯೇ ಬೇರೆ ಆಗುತ್ತೆ. ಇದು ಭಾಳಷ್ಟು ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಈ ಗೊನೆನ ಬಡಿಯೋ ಶ್ರಮ ಹೋಗುತ್ತೆ, ನಾವು ಆಳಿಗೆ ದುಡ್ಡು ಕೊಡೋದು ಹೋಗುತ್ತೆ. ಜೊತೆಗೆ ಇದಕ್ಕೆ ಇನ್ವೆಸ್ಟ್ಮೆಂಟೇ ಇಲ್ಲ. ಈಗ ಇದು ನಮ್ಮ ಮನೆ ಹತ್ರ ಇದೆ, ಟ್ರ್ಯಾಕ್ಟ್ರು ನಮ್ಮ ಮನೆಗಿದೆ. ಆ ಇರೋದನ್ನ ಉಪಯೋಗಿಸೋಣದು ಅಷ್ಟೇ. ಈ ಅಡಿಕೆ ಕಾಯಿ ನಾವು ತೋಟದಿಂದ ತರ್ತೀವಿ, ಅದರಲ್ಲಿ ಶಾವಿಗೆ ಅಂತ ಬರುತ್ತೆ, ಕಪ್ಪುದು ಇದು ಬರುತ್ತಲ್ಲ, ಅದನ್ನು ಬೇರ್ಪಡ್ಸೋಕ್ಕೆ ನಾವು ಜಲ್ದಾಡ್ತಿದ್ವಿ ಮೊದಲು. ಇದು ನಾನು ಸುಮಾರು 30 ವರ್ಷದಿಂದ ಮಾಡಿರ್ತಕ್ಕಂಥ ಇದು ನಂದು ನೋಡಿ ಕಾಪಿ ಹೊಡೆದ್ರು. ಇದನ್ನೆಲ್ಲ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಅಲ್ಲಿ ಸುರಿದ್ಬಿಟ್ರೆ ಒಂದು ಚೂರು ಇಲ್ದಂಗೆ ಕಸ ಕೆಳಗಡೆ ಸುರಿದ್ಬಿಡುತ್ತೆ. ಇದು ಸ್ಟ್ರೈಟ್ ಲೈನ್ ಇರುತ್ತೆ ನೋಡಿ, ಅಲ್ಲಿಗೆ ಹಿಂದ್ಗಡೆ ವೇಸ್ಟ್ ಬೀಳ್ತಾ ಇದೆ, ಕಡಿಮೆ ಇದ್ರೂ ಅದು ಬೀಳ್ತಾ ಇದೆ. ಎಷ್ಟು ಸುಲಭವಾಗಿ ನೋಡಿ, ಇಷ್ಟನ್ನು ಬೇರ್ಪಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇತ್ತು, ಈಗ ಎಷ್ಟು ಸುಲಭ ಆಯಿತು ನೋಡಿ. ಅದು ಎಲ್ಲ ವೇಸ್ಟನ್ನು ಗ್ರೇಡಿಂಗು ಮಾಡ್ಬೋದು, ವೇಸ್ಟ್ ಎಲ್ಲ ಇಲ್ಲಿ ಬಿದ್ದುಬಿಡುತ್ತೆ. ಇಲ್ಲಿ ಅಡ್ಡ ಇರಬಾರ್ದು, ಕಂಬಿಗಳು ಹಿಂಗೆ ಅಡ್ಡ ಇರಬಾರ್ದು. ಈ ಮರಳು ಜಲ್ಟೆಗಾಗಲಿ ಏನಾಗಲಿ ಹಿಂಗೆ ಅಳ್ಳಾಡಿಸ್ತಿದ್ರೆ ಅಲ್ಲಿ ಬಂದು ಕಟ್ಕೊಂಬಿಡ್ತವೆ. ಇದು ಏನಾಗುತ್ತೆ ಅಂದರೆ ಇಲ್ಲಿ ಬಿದ್ದಿತ್ತು ಸರಾಗವಾಗಿ ಹೋಗುತ್ತೆ, ಯಾಕೆ ಅದ್ರಾಗೆ ಇದಿರುತ್ತಲ್ಲ ಅದು ಕೆಳಗಡೆಗೆ ಸುರಿತಾ ಹೋಗುತ್ತೆ. ಇಲ್ಲಿ ಅಡ್ಡ ಬಂತು ಅಂದರೆ ಅಲ್ಲಿಗೆ ತಡ್ಕೊಂಬಿಡುತ್ತೆ. ಇದು 100% ಎಫಿಷಿಯೆಂಟು. ಸಪೋಸ್ ಇಲ್ಲಿ 3 ಕಂಬಿ ಹಾಕಿವಿ ಅಂದರೆ 30% ಅದು ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ನಾನು ಸುಮಾರು ಒಂದು 30 ವರ್ಷದಿಂದ ಮಾಡಿದ್ದೆ. ಈ ಅಡಿಕೆ ಮೆಷಿನ್ನವರು, ಅಡಿಕೆ ತಯಾರಿಕಾ ಮೆಷಿನ್ಗಳು ಮಾಡಿರಲ್ಲ, ನಮ್ಮದು ಕಾಪಿ ಹೊಡೆದವ್ರೆ ಅಷ್ಟೇ. 30 ವರ್ಷದಿಂದ ಈ ಅಡಿಕೆ ಗೊನೆಯಿಂದ ಕಾಯನ್ನು ಸಪ್ರೇಟ್ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು. ಇದು 30 ವರ್ಷದಿಂದ ಮಾಡಿದ್ದೆ. ಇದು ಗೊನೆ ಹಿಂಗೆ ಹಿಡಿದ್ರೆ ಇದು ಇದಾಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಗೊನೆನೂ ಹಿಡಿಬೇಕು. ಇದು 2 HP ಮೋಟ್ರು. ಇದು ಈಗ ಇದನ್ನು ಒಂದು ದಿನ ಎಲ್ಲ 3 ಜನ ಇಬ್ಬರು ಮಾಡ್ತಕ್ಕಂಥ ಕೆಲಸನ ಈಗ ಹೊಸ್ದಾಗಿ ನಾವು ಈ ಟ್ರ್ಯಾಕ್ಟ್ರಿಗೆ ನಮ್ಮದು ರೋಟೋವೇಟ್ರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಎಸಿತಾ ಹೋಗ್ಬಿಟ್ರೆ ಅದು ಇದರ 10ರಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ. ಇದೇನು ಕೆಲಸ ಮಾಡುತ್ತೆ ಅದರ 10ರಷ್ಟು. ಆಮೇಲೆ ಇದಕ್ಕಿಂತ ಶ್ರಮ ಇರೋದೇ ಇಲ್ಲ. ಅದರಲ್ಲಿ ಈಗ ನಾವು ಒಂದು ದಿನವೆಲ್ಲ ಮಾಡೋದನ್ನ ಒಂದು 10 ನಿಮಿಷ ಅಥವಾ 1 ಗಂಟೆನಲ್ಲಿ ನೀವು ಎಷ್ಟಿದ್ರೂ ಅದನ್ನು ಸಪ್ರೇಟ್ ಮಾಡಾಕುತ್ತೆ. ಇದು ಅಗ್ರಿಕಲ್ಚರಲ್ ವೇಸ್ಟ್ ಏನಿರುತ್ತೆ, ತೆಂಗಿನ ಮಟ್ಟೆ ಇರ್ಬೋದು, ಗರಿ ಇರ್ಬೋದು, ಕುರಂಬಾಳೆ ಇರ್ಬೋದು, ಎಡೆಮಟ್ಟೆ ಇರ್ಬೋದು, ಇದನ್ನು ಪುಡಿ ಮಾಡಿ ಹಾಕುತ್ತೆ. ಈ ಪುಡಿ ಮಾಡೋದು ಇದ್ರ ಕೆಪಾಸಿಟಿ ಇದು 20 HP ಕೆಪಾಸಿಟಿ ಅಂತಾರೆ. ಬಟ್ 20 HP ಟ್ಯಾಕ್ಟ್ರಿ ಆದರೂ ನಡೆಯಲ್ಲ, ಅದಕ್ಕಿಂತ ಹೆಚ್ಚಿಗೆನೇ ಇರಬೇಕು. ಅಂದರೆ ಇದರಲ್ಲಿ ಡಿಫ್ರೆಂಟ್ ಇದು ಬರುತ್ತೆ HP ಗೆ ಸಂಬಂಧಪಟ್ಟಂತೆ. ಇದು ದೊಡ್ಡ ಟ್ಯಾಕ್ಟ್ರಿ ಆದರೆ ದೊಡ್ಡ ತಗೋಬೋದು, ಸಣ್ಣ ಟ್ಯಾಕ್ಟ್ರಿ ಆದರೆ ಸಣ್ಣ ತಗೋಬೋದು. ಬಟ್ ಇದು ಭಾಳ ಎಫಿಷಿಯೆಂಟು. ನೀವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ನೀವು ಫೀಡ್ ಮಾಡ್ತೀರೋ ಅಷ್ಟೂ ಅದನ್ನು ಪುಡಿ ಮಾಡಿ ಹಾಕುತ್ತೆ. ಈಗ ನಾವೇನಾಗಿದೆ ಅಂದರೆ ಇದನ್ನು 50 ರೂಪಾಯಿ ಕೇಳಲ್ಲ, 1000 ಮಟ್ಟೆನ 50 ರೂಪಾಯಿ ಕೇಳಲ್ಲ. ಈಗ ನೀವು ಅದೇ ಗೊಬ್ಬರನ 1 kg ಲೆಕ್ಕದಾಗೆ, ಈಗ ಕುರಿ ಗೊಬ್ಬರ ನೋಡಿದರೆ 30 kgಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈಗ ನಾವು ಇದನ್ನೇ ನಾವು ಗೊಬ್ಬರವಾಗಿ ಕನ್ವರ್ಟ್ ಮಾಡಬೇಕು.
ಮತ್ತು ಈ ನಾವೇನಾಗುತ್ತೆ ಅಂದರೆ ಭೂಮಿನಲ್ಲಿ ಬಯೋಕಾರ್ಬನ್ ಕಡಿಮೆ ಆಗಿ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ ಅನ್ನೋದು ಎಲ್ಲ ಸೈಂಟಿಸ್ಟನ ವಾದ. ಸೊ ಈಗ ನಾವು ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಅಂದರೆ ಈ ಥರದ ವೇಸ್ಟನ್ನು ನಮ್ಮ ತೋಟದಲ್ಲೆಲ್ಲ ಹಾಕಬೇಕು. ಈ ವೇಸ್ಟನ್ನು ನಾವು ಇದನ್ನು ಹಾಕಿದರೆ ಕರಗೋದು 3-4 ವರ್ಷ ಬೇಕು ಈ ನಾವು ಮೊಟ್ಟೆ ಹಾಕಿದರೆ. ಅದ್ರ ಜೊತೆಗೆ ಇಲ್ಲಿ ಅಥವಾ ಓಡಾಡೋಕ್ಕೆ ತೊಂದರೆ, ಇದನ್ನು ಗೇಮೆ ಮಾಡೋಕ್ಕೆ ತೊಂದರೆ ಆಗುತ್ತೆ. ಈ ರೀತಿ ಮಾಡಿ ಹಾಕ್ಬಿಟ್ರೆ ಸುಲಭ. ಇದನ್ನು ಬೇಕಾದರೆ ನೀವು ಇದಕ್ಕೂ ಪಿತ್ತಾಗಿ ಗಿಡಗಳು ಬೆಳೆಸೋದಕ್ಕೂ ಉಪಯೋಗಿಸ್ಬೋದು, ಅಥವಾ ನೀವು ಇದ್ರ ತೊಟ್ಟಿ ಏನು ಎರೆಹುಳಿನ ತೊಟ್ಟಿಗೂ ಹಾಕ್ಕೋಬೋದು. ಆದ್ದರಿಂದ ದಯಮಾಡಿ ಯಾರು ಈ ಮೊಟ್ಟೆನ ಎಡೆಮೊಟ್ಟೆನ ಗರಿನ ಮಾರಬೇಡಿ. ಈ ಗರಿನೂ ಸಹ ಪುಡಿ ಆಗುತ್ತೆ, ಅದು ಬೇಗ ಇದಕ್ಕಿಂತ ಬೇಗ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಇದು ಆ ಎರೆಹುಳುಗಳು ಚೆನ್ನಾಗಿ ತಿಂತವೆ. ಅಡಿಕೆ ಪ್ರೋಸೆಸ್ ಮಾಡಬೇಕಾದ್ರೆ ಬೇಯಿಸ್ತೀವಿ. ಆ ಬೇಯಿಸೋದಕ್ಕೆ ಈ ತಾಮ್ರದ ಅಂಡೆನ ನಾವು ಇಲ್ಲಿ ಇದು ಮಾಡಿದ್ದೀವಿ, ಒಲೆ ಟೈಪ್ ಮಾಡಿ. ಇದರಲ್ಲಿ ಏನಾಗಿದೆ ಅಂದರೆ ಇದರ ವಿಶೇಷತೆ ಏನು ಅಂದರೆ ಇದು ಮೇಲ್ಗಡೆ ಮಾತ್ರ ಇದನ್ನು ಕವರ್ ಮಾಡಿದ್ದೀವಿ. ಇದು ಈ ಕಂಠದವರೆಗೂ ಸುಮಾರು 1 ಇಂಚಿನವರೆಗೆ ಫುಲ್ ವೇಕೆಂಟ್ ಐತೆ. ಈಗ ಏನಾಗುತ್ತೆ, ನಾವು ಒಂದು ಒಲೆ ಮಾಡಿ ಅದ್ರ ಮೇಲೆ ಹಂಡೆ ಇಟ್ವಿ ಅಂದರೆ ತಳ ಮಾತ್ರ ಕಾಯುತ್ತೆ, ಆ ಫ್ಲೇಮು ತಳ ಮಾತ್ರ ಕಾಯುತ್ತೆ, ಇನ್ನು ಹೊರಗಡೆ ಕಂಠ ಕಾಯಲ್ಲ. ಇಲ್ಲೇನಾಗುತ್ತೆ, ತಳದಿಂದ ಹೋಗಿದ್ದು ಇಲ್ಲಿ ಕಂಠದವರೆಗೂ ಕಾಯುತ್ತೆ. ಸೊ ಹಂಗಾಗಿ 1 ಟನ್ನು ತೂಕದ ಸೌದೆ ಬೇಕಾಗ್ತಕ್ಕಂಥ ಕಾಯೋದಕ್ಕೆ ಎಷ್ಟು ಅದರಲ್ಲಿ ಇದಾಗುತ್ತೋ ಅದರ 50%ಗೆ ಇದು ಸಾಕಾಗುತ್ತೆ ಸೌದೆ. ಆಮೇಲೆ ಅದರ ಈಗ 1 ಗಂಟೆ ಬೇಕು ಅಂದರೆ ಇದು ಅರ್ಧ ಗಂಟೆಗೆ ಕಾಯುತ್ತೆ. ಇಲ್ಲಿ ಒಂದು ತಗಡೈತೆ, ಅದು ಸಾಮಾನು ಇಟ್ಟವ್ರೆ ಅಡ್ಡ. ಆ ತಗಡನ್ನು ತೆಗೆದ್ರೆ ಅದರೊಳಗೆ ಬೂದಿ ಬಂದಿರುತ್ತೆ. ಅಲ್ಲಿ ಕಂಬಿ ಹಾಕಿದ್ದೀವಿ, ಆ ಕಂಬಿ ಸೆಂದೆಗೆ ಬೂದಿ ಬೀಳುತ್ತೆ, ಆ ಬೂದಿನ ಈ ಕಡೆಗೆ ತಗೋಬೋದು. ಆಮೇಲೆ ಇದು ಕಳ್ತನ ಆಗ್ದಂಗೆ ಇದು ಕಾಪರ್ ಬೆಲೆ ಜಾಸ್ತಿ. ಇದನ್ನು ಒಂದು ಕೆಳಗಡೆ ಕಂಠಕ್ಕೆ ವೆಲ್ಡ್ ಮಾಡಿಸಿದ್ದೀವಿ, ಅಲ್ಲಿ ಸುಮ್ಮನೆ ಇದನ್ನು ಹಾಕಿದ್ದೀವಿ. ಹೊಗೆ ಇರಲ್ಲ, 1 ಎಫಿಷಿಯನ್ಸಿ ಜಾಸ್ತಿ, 2 ಸೌದೆ ಕಮ್ಮಿ, 3 ರೈತರಿಗೆ ಭಾಳ ಉಪಯೋಗ ಆಗುತ್ತೆ. ಇದನ್ನು ಸಿಮೆಂಟಾಗಿ ಕಟ್ಟಬಾರ್ದು, ಇಟ್ಟಿಗೆ ಮಣ್ಣಲ್ಲಿ ಕಟ್ಟಬೇಕು. ಯಾಕೆಂದರೆ ಬಿಸಿ ಇರುತ್ತಲ್ವ. ಫಸ್ಟು ಒಂದು ಕಬ್ಬಣದ 3 ಕಡೆ ಅದು ಅಂಡೆ ಕೂತ್ಕೊಂಡಂಗೆ ಫ್ರೇಮ್ ಮಾಡಬೇಕು. ಆ ಫ್ರೇಮ್ ಮೇಲೆ ಅಂಡೆನ ಕುಂಡಿಸ್ಬೇಕಾದ್ರೆ ಫ್ರೇಮಿ ಮೇಲೆ ಸುತ್ತ ಕಾಲೇ ಬಿಟ್ಕೊಂಡು ಜಾಗನ ಇದರಲ್ಲಿ ಸಿಮೆಂಟ್ ಇಟ್ಟಿಗೆ ಕಟ್ಟಬಾರ್ದು. ಮಾಮೂಲಿ ಮಣ್ಣಿನ ಇಟ್ಟಿಗೆಗೆ ಮಣ್ಣಿನಲ್ಲಿ ಕಟ್ಟಬೇಕು. ಮಣ್ಣಲ್ಲಿ ಕಟ್ಟಿ ಮೇಲ್ಗಡೆ ಮಾತ್ರ ಇಟ್ಟಿಗೆನ ಹಂಗೆ ಅಡ್ಡ ಇಕ್ಕಿ ಒಡೆದು 2 ಇಂಚ್ ದಪ್ಪ ಮಾಡಿ ಹಿಂಗೆ ಇಟ್ಟು ಅದ್ರ ಮೇಲೆ ಸಿಮೆಂಟ್ ಹಾಕಿದ್ವಿ. ಈ ಕೆಳಗಡೆಗೆ ಏನು ಅಂದರೆ ಒಂದು ಗುಂಡಿ ಮಾಡಿದ್ದೀವಿ, ಅದಕ್ಕೆ ಅಡ್ಡದಾಗಿ ಅದು ಈಗ ಬೂದಿ ಇದೆ, ಆ ಬೂದಿ ತೆಗೆದ್ರೆ ಅಲ್ಲಿ ಒಳಗಡೆಗೆ ಕಂಬಿಗಳಿದ್ದಾವೆ, ಅದು ಕೆಳಗಡೆ ಒಂದು ವೇಕೆಂಟ್ ಸ್ಪೇಸ್ ಐತಿ, ಆ ವೇಕೆಂಟ್ ಸ್ಪೇಸಿಗೆ ಬೀಳುತ್ತೆ, ಅಲ್ಲಿಂದ ಆಚೆಗೆ ತಗೋಬೋದು. ನಮ್ಮ ಮನೆ ಕಟ್ಟುವಾಗ ಒಂದು ಸಣ್ಣ ಮೋಟ್ರ್ ತಂದಿದ್ವಿ ನೀರಿಗೆ, ಈಗ ಕ್ಯೂರಿಂಗಿಗೆ ಅದು ಎಲ್ಲ. ಈಗ ಅದೇನಾಯಿತು, ಈಗ ಅದರ ಅವಶ್ಯಕತೆ ಇಲ್ದಂಗೆ ಆಯ್ತು. ಅದಕ್ಕೆ ಮಾಡಿದ್ವಿ, ಒಂದು ಕಾಯಿ ತುರಿಯೋದ ನಾವು ಮಾಡ್ಕೊಂಡಿದ್ವಿ. ಅದು RPM ಜಾಸ್ತಿ ಇರುತ್ತೆ, 2000 ಚಿಲ್ಲರೆ ಇರುತ್ತೆ. ಈಗ ನಾವು ಒಂದು 10-15ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಆ ಮೋಟ್ರ್ ಸ್ಪೀಡು ಸಿಕ್ಕಾಪಟ್ಟೆ ಇದೆ, ಇದು ವೀಲು ಜಾಸ್ತಿ ಇದಿದೆ. ಹಂಗಾಗಿ ಈ ವೀಲು ದೊಡ್ಡದಾಕಿರೋದ್ರಿಂದ ಇದ್ರ ಸ್ಪೀಡ್ ಕಡಿಮೆ ಆಗಿದೆ. ಆದರೆ ಸ್ಪೀಡೇ ಇದಕ್ಕೆ ಇದನ್ನು ಹಾಕ್ಬೋದಲ್ವ ಅನ್ಬೋದು. ಈಗ ಇದನ್ನು ಹಾಕ್ಬಿಟ್ರೆ ಕೈಯೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ, ಸ್ಪೀಡ್ ಕಡಿಮೆ ಇರಬೇಕು. ಅದಕ್ಕೋಸ್ಕರ ಇದನ್ನು ಹಾಕಿದ್ವಿ, ನಾವೇ ಮಾಡಿರೋದು. ನೋಡಿ ಸರ್, ಇದು ನಾವು ಮೊದಲು ಈ ಡಿಶ್ ಇಲ್ದಾಗ ಆ್ಯಂಟೆನ ಹಾಕಿದ್ವಿ ಮನೆಗೆ. ಆ ಆ್ಯಂಟೆನ ಪೈಪು ಇದು ಗೇಜ್ ಕಡಿಮೆ ಐತೆ, ಇದು ಗೇಜ್ ಕಡಿಮೆ ಐತೆ, ಅವಕ್ಕೆ ಒಂದೊಂದು ಫುಟ್ ಹಾಕ್ಕೊಂಡು ಹೋಗಿದ್ವಿ. ಅದರಲ್ಲಿ ಮೇಲೆ ಲಾಕಿಂಗ್ಗೆ ಒಂದು ಇದನ್ನು ಹಾಕಿದ್ವಿ, ಕೆಳಗಡೆಗೆ ಈ ಥರ ಹಾಕ್ಲೇಬೇಕು, ಇಲ್ಲಾಂದರೆ ಇದು ಹಿಂಗೆ ತಿರುಗಿಬಿಡುತ್ತೆ. ಇದು ನಮ್ಮ ಉಪಯೋಗಕ್ಕೆ ಇದನ್ನು ಮಾಡಿಸ್ಕೊಂಡಿದ್ವಿ. ಸುಮಾರು ಇದು 20 ಅಡಿ ಮೇಲೆ ಹೋಗುತ್ತೆ. ಇದು 10 ಅಡಿಗೂ ಮಾಡ್ಕೋಬೋದು, 20 ಅಡಿಗೂ ಮಾಡ್ಕೋಬೋದು. ಇದು ಇನ್ನೂ ಬುಡಕ್ಕಿಕ್ಕೊಂಡ್ರೆ ಬೆಂಡಾಗಲ್ಲ. ಇದು ಇನ್ಕ್ಲಿನೇಷನ್ ಕಡಿಮೆ ಆದರೆ ಇನ್ನೂ ಸಪೋರ್ಟ್ ತಗೊಂಡು ಮರನೇ ಸಪೋರ್ಟ್ ತಗೊಂಡು ಹತ್ಬೋದು, ಆ ಥರ ಇರುತ್ತೆ. ಇದರಲ್ಲಿ ಈ ಮೆಣಸು ಕೊಯ್ಯೋದಕ್ಕೆ, ಸಣ್ಣ ಪಟ್ಟದ್ದು ಈ ಗೋಡೆಗೆ ಒತ್ತೋದಕ್ಕೂ ಎಲ್ಲ ಉಪಯೋಗ ಆಗುತ್ತೆ. ಇದು ನೋಡಿ, ಇದು ಹಿಂಗೆ ಇಡ್ಬೋದು, ಇಟ್ಟರಾಯ್ತು. ಇದಕ್ಕೊಂದು ಹೋಲ್ಗೆ ಇದನ್ನು ಹಾಕಿದೆ ಆಯಿತು.
ಹಾಂ ಅಷ್ಟೇ. ಅಷ್ಟು ಮಾಡಿದರೆ ಇದು ತೆಕ್ಕ ಇದನ್ನು ಬೇಕಾದ್ರೆ ನಾವು ಇಷ್ಟೇ ಉಪಯೋಗಿಸ್ಬೋದು. ಈಗಪ್ಪ ಇಷ್ಟನ್ನು ಉಪಯೋಗಿಸ್ಬೋದು. ಇದೊಂದು ಲಿಫ್ಟಿಂಗ್ ಇನ್ಸ್ಟ್ರೂಮೆಂಟು. ಇದು ಏನು ಸಪ್ರೇಟ್ ಇಲ್ಲ, ಅಟ್ಯಾಚ್ಮೆಂಟ್ ಅಷ್ಟೇ. ಇದೊಂಚೂರು ಹಿಂಗೆ ಹಿಡ್ಕೊಳಪ್ಪ. ಹಾಂ, ಇದು ನೋಡಿ, ಇದು ಸುಮಾರು ಒಂದು 150ರಿಂದ 200 kg ಐತಿದ್ದು. ಎಷ್ಟು ಸುಲಭವಾಗಿ ಎತ್ತಿದೆ ನೋಡಿ. ನಾವೇನು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಕಲ್ಲು ಚಪ್ಪಡಿ ಇನ್ನೊಂದು ಮತ್ತೊಂದು ಎಲ್ಲ ಎತ್ಕೊಂಡು ಹೋಗ್ಬೋದು. ಹೆವಿ ಗೇಜಿಂದ ಈ ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದೀವಿ. ಅದಕ್ಕೊಂದು ಇದನ್ನು ಹುಕ್ ಹಾಕಿದ್ವಿ. ಅಲ್ಲಿ ಅದಕ್ಕೆ ಸಪೋರ್ಟ್ ಒಂದು ಇದು ರಾಬರ್ ಹಾಕಿ ರಾಬರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಈಗ ಇದು ಸಹ ಹೆಚ್ಚು ಕಮ್ಮಿ 1 ಟನ್ವರೆಗೂ ಎತ್ತ ಕೆಪಾಸಿಟಿ. ಅಂದರೆ ಇದು ಗೇಜ್ ಇರಬೇಕು ಕಬ್ಬಣ. ಇದು ಕಬ್ಬಣ ಗೇಜ್ ಕಮ್ಮಿ ಐತೆ ಅಂದರೆ ಬೆಂಡ್ ಆಗುತ್ತೆ, ಇಲ್ಲ ಅಂದರೆ ಬೆಂಡ್ ಆಗಲ್ಲ. ಇದು ನಮ್ಮ ಸಾಮಾನುಗಳ್ನ ಏನು ಬೇಕಾದ್ರೂ ಸಾಗಣೆ ಮಾಡೋಕ್ಕೆ ನಾವು ಈಗ ಜನಗಳ ಆಶ್ರಯ ಕಡಿಮೆ ಮಾಡ್ಬೋದು. ಬರೀ ಒಂದು ತಗಡು 4 ಕಾಲು ಹಾಕೋದು, ಒಂದು ಅರ್ಧ ಇಂಚಿನ ಕಂಬಿ ಆದರೂ ಆಗುತ್ತೆ ಅಥವಾ ಆ್ಯಂಗಲ್ ಆದರೂ ಆಗುತ್ತೆ. ಇದಕ್ಕೆ ಹಿಂಗೆ ಒಂದು ಆಯತಾಕಾರವಾದ ಒಂದು ತೊಟ್ಟಿ ಹಂಗೆ ಮಾಡ್ಕೊಳೋದು. ಇದಕ್ಕೊಂದು ರೌಂಡ್ ಶೇಪ್ ಇದು ಮಾಡೋದು ಇಷ್ಟೇ. ಅದನ್ನು ಒಂದು ಕಡೆ ಹೈಟ್ ಮಾಡ್ಕೊಳೋದು ಅಷ್ಟೇ. ಆ ಹೈಟ್ ಇದು ಹೆಚ್ಚಾಗಿದ್ದರೆ ಈ ಕಡೆಗೆ ಜಾರುತ್ತೆ. ಇಲ್ಲಿ ಚೀಲಕ್ಕೆ ಅಗಲ ಮಾಡೋದಕ್ಕೋಸ್ಕರ, ಅಗಲ ಕಮ್ಮಿ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಅಡ್ಡ 2 ಇನ್ಕ್ಲಿನೇಷನ್ ಇವನ್ನ ಹಾಕಿದ್ದೀವಿ ತಗಡ. ಈಗ ಅಲ್ಲಿ ಅಕಸ್ಮಾತ್ ಈ ಕೊಬ್ಬರಿ ಆಯ್ತು ಅಂದರೆ ಅವು ಉದ್ರಲ್ಲ, ಅಲ್ಲಿ ಹೈಟ್ ಕಟ್ಕೊಂತೀವಿ. ಅಥವಾ ದುಂಡಿಗೆ ಏನೋ ಇಲ್ದಂಥವಾದರೆ ಉಲ್ಡಲ್ಲ, ಅವಕ್ಕೆ ಹೈಟ ಇಲ್ಲಿಗೆ ಒಂದು ಕಲ್ಲು ಇಕ್ಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ಎತ್ತಿ ಇಲ್ಲಿ ಹೈಟ್ ಇಟ್ಕೊಂಡ್ರೆ ಅದು ಇನ್ಕ್ಲಿನೇಷನ್ನು ಜಾಸ್ತಿ ಆಗುತ್ತಲ್ವ, ಓಡೋಗುತ್ತೆ. ಈ ರಾಗಿಗೆ ಆದರೆ ಇನ್ಕ್ಲಿನೇಷನ್ ಕಮ್ಮಿ ಮಾಡಬೇಕು, ಯಾಕೆಂದರೆ ಅದು ದುಂಡ್ಗಿರುತ್ತಲ್ಲ, ಅದು ಬೇಗ ಉರುಳುತ್ತೆ. ರಾಗಿ ಇನ್ನು ಕಾಳು ಏನೇನು ನವಣೆ ಜೋಳ ಅವೆಲ್ಲ ಇದೆಯಲ್ಲ, ಅವು ಬೇಗ ಉದುರು ಬಿಡುತ್ತೆ. ಆಮೇಲೆ ಹೆಸರು ಕಾಳು, ತೊಗರಿ ಕಾಳು, ಅವಕ್ಕೆ ಇದು ಕಡಿಮೆ ಇರಬೇಕು, ಇದು ಸ್ಲೋಪ್ ಕಡಿಮೆ ಇರಬೇಕು. ಈ ಕೊಬ್ಬರಿ ಗಿಬ್ಬರಿಗೆ ಸ್ಲೋಪ್ ಜಾಸ್ತಿ ಇರಬೇಕು. ಇದನ್ನು ಅಡ್ಜಸ್ಟ್ಮೆಂಟು ಏನಿಲ್ಲ, 2 ಕಲ್ಲು ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಇದ್ರದ್ದೆಲ್ಲ 1,000 ರೂಪಾಯಿ 1,500 ರೂಪಾಯಿ ಹಳೆ ಕಬ್ಬಣ ಹಾಕಿದ್ದೀವಿ, ಹಳೆ ತಗಡ ಹಾಕಿದ್ದೀವಿ. ನೋಡಿ ಸರ್, ಹಿಂಗೆ ಎಷ್ಟೇ ಲೆಂತ್ ಕಲ್ಕಂಬ ಇರಲಿ, 7 ಅಡಿ ಇರಲಿ 6 ಅಡಿ ಇರಲಿ, ಹಿಂಗೆ ತೆಗಲಾಕೊಂಡು ಎತ್ಕೊಂಡು ನಮಗೆ ಯಾವ ಸ್ಪಾಟಿಗೆ ಹೋಗ್ಬೇಕೋ ಹೋಗೋದು. ಅದನ್ನೇನು ಒತ್ಕೊಂಡು ಹೋಗಂಗಿಲ್ಲ, ಏನಿಲ್ಲ. ಇದು ಚೈನ್ ಫುಲ್ಲಿಗೆ ಅಲ್ಲ, ಚೈನಿಗೆ ತಗಲಾಕ್ಯಣದು ಅಷ್ಟೇ. ಇದನ್ನು ಈಗ ಮುಳ್ತಂತಿ ಕಂಬಗಳು ಹಾಕ್ಬೇಕು ಅಂದರೆ ಅದು ಭಾಳ ಶ್ರಮದ ಕೆಲಸ. ಇದು ನೋಡಿ ಎಷ್ಟು ಸುಲಭವಾಗಿ ಹೋಗ್ತಾಯಿತ್ತು. ಈಗ ಅವ್ನು ಒತ್ಕೊಂಡು ಹೋಗ್ಬೇಕು, ಅದು ಇದು ಏನಿಲ್ಲ. ನೋಡಿ ಸರ್, ಅದು ಈಗ ಅದರಲ್ಲಿ ಗುಂಡಿ ತೆಗ್ದಿದ್ದೀವಿ, ಅದರೊಳಗೆ ಇಡ್ತೀವಿ. ಸಾಕು, ತೆಗೀರಪ್ಪ, ಬಿಚ್ಚಿರಿ, ತಂತಿ ಬಿಚ್ಚಿರಿ.